ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಲೋಕಸಭಾ ಸ್ಪೀಕರ್ ಪದಚ್ಯುತಿಗೆ ವಿಪಕ್ಷ ಅವಿಶ್ವಾಸ ನೋಟಿಸ್. ದೇಶದ ಇತಿಹಾಸದಲ್ಲೇ ಇದು 4ನೇ ನಿದರ್ಶನ. ಸ್ಪೀಕರ್ ಬಿರ್ಲಾ ವಿರುದ್ಧ ತಾರತಮ್ಯ ದೂರು. ಎಐ ಅಪಪ್ರಚಾರಕ್ಕೆ ಇನ್ನು ತಡೆ. ಆಕ್ಷೇಪಾರ್ಹ ಪೋಸ್ಟ್ ತೆಗೆಯಲು 3 ಗಂಟೆಗಳ ಗಡುವು. ಕೇಂದ್ರ ಸರ್ಕಾರದ ಹೊಸ ನಿಯಮ ಫೆಬ್ರವರಿ 20ರಿಂದ ಜಾರಿಗೆ. ನಗರದಲ್ಲಿ ಭಾರತ್ ಟ್ಯಾಕ್ಸಿ ಜಾರಿಗೆ ಒತ್ತಾಯ. ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಕಾರಾತ್ಮಕ ಸ್ಪಂದನೆ. ಮತ್ತೆ 114 ರಫೇಲ್ ಜೆಟ್ ಖರೀದಿಗೆ ಭಾರತ ಸಜ್ಜು. ಫ್ರಾನ್ಸ್ ಜತೆ ಶೀಘ್ರ 3 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಖರೀದಿ ಒಪ್ಪಂದ. ಖಾದಿ ಮಾರಾಟಗಾರರಿಗೆ ಹೊಸ ಹುರುಪು. ಏಪ್ರಿಲ್ 1ರಿಂದ ಸರ್ಕಾರಿ ನೌಕರರಿಗೆ ಖಾದಿ ಕಡ್ಡಾಯ. ನೇಕಾರರ ಮೊಗದಲ್ಲಿ ಮಂದಹಾಸ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆ 18-19ರಂದು ಬಿಜೆಪಿ ಕಾರ್ಯಕಾರಿಣಿ. ಬೆಂಗಳೂರಲ್ಲಿ ಕಾರ್ಯಕಾರಿಣಿ, 100 ಸದಸ್ಯರು ಭಾಗಿ. ಬೆಂಗಳೂರಲ್ಲಿ ನಾಯಿ ಸಾಕಲು ಲೈಸೆನ್ಸ್ ಕಡ್ಡಾಯ. ಹೊಸ ರೂಲ್ಸ್ ಜಾರಿಗೆ ಜಿಬಿಎ ಸಿದ್ಧತೆ. ಪ್ರತಿ ವರ್ಷ ಪರವಾನಗಿ ನವೀಕರಣ ಕಡ್ಡಾಯ. ಅಂಜನಾಪುರ 10 ದಿನದಲ್ಲಿ 3ನೇ ಬಾರಿ ಚಿರತೆ ಪ್ರತ್ಯಕ್ಷ. ಮನೆಯಿಂದ ಹೊರಬರಲು ಹೆದರುತ್ತಿರುವ ಜನರು. ಭಾರತದಲ್ಲಿ ತಗ್ಗಿದ ಲಂಚ ಪ್ರಕರಣ. ವಿಶ್ವ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ 182 ದೇಶಗಳ ಪೈಕಿ ಸ್ಥಾನ. ಡೇವಿಸ್ ಕಪ್ ಟೆನ್ನಿಸ್. ಭಾರತಕ್ಕೆ ಐತಿಹಾಸಿಕ ಗೆಲುವು. 3-2ರಿಂದ ಗೆಲುವು. ಕ್ವಾಲಿಫೈಯರ್ 2ಕ್ಕೆ ಮುನ್ನಡೆ.